ಇತ್ತೀಚೆಗೆ ಇತಿಹಾಸವನ್ನು ತಿರ್ಚೋದು ಒಂದು ಫ್ಯಾಷನ್ ಆಗಿದೆ ಅನ್ಸುತ್ತೆ, ಎಸ್ಪೆಷಲಿ ಟು ಸೂಟ್ ಗೌರ್ಮೆಂಟ್ ನರೇಟಿವ್ಸ್. ಸ್ವಾಮಿ ನಿಷ್ಠೆಯನ್ನು ತೋರಿಸ್ಲಿಕ್ಕೆ ಇತಿಹಾಸವನ್ನು ಹೇಗೆ ಬೇಕೇ ಹಾಗೆ ತಿರ್ಸ್ತಾ ಇದ್ದಾರೆ. You were suggesting before it was in RWA WhatsApp groups, one uncle will be there. Now it's amplified. Now they're making movies. ಈ ವಾಟ್ಸಪ್ ಹೊರಗೆ ಬಂದು ಈಗ ಚಲನಚಿತ್ರಗಳು ಮಾಡ್ತಾರೆ. ಯಾವುದ್ಯಾವುದೋ ಫೈಲ್, ಗುಜರಾತ್ ಫೈಲ್ಸ್ ಅಂತೆ, ಕಾಶ್ಮೀರ್ ಫೈಲ್ಸ್ ಅಂತೆ, ಕೇರಳ ಸ್ಟೋರಿ ಅಂತೆ, ಕೇರಳ ಸ್ಟೋರಿ 2 ಅಂತೆ, ಈಗ ದುರಂಧರ್ ಅಂತೆ, 1, 2 ಛಾವ ಅಂತೆ. ನನಗೆ ಈಗ ಸಾಮಾನ್ಯ ಜನರು ಹೋಗಿ ನೋಡ್ಬಿಟ್ಟು ಅದು ಪ್ರಶಂಸೆ ಮಾಡಿದ್ರೆ ಅದು 1000 ಕೋಟಿ ದಾಟಿದ್ರೆ ನನಗೆ ತೊಂದರೆ ಇಲ್ಲ. ಮೊನ್ನೆ ನಾನು ನ್ಯೂಸ್ ನೋಡಬೇಕಾದ್ರೆ ಈ ದುರಂಧರ್ ಪಿಕ್ಚರ್ ಮೊನ್ನೆ ಯಾವುದೋ ರಿಲೀಸ್ ಆದಮೇಲೆ ಒಬ್ಬರು ಹಿಸ್ಟ್ರಿ ಟೀಚರ್ ಮಾತಾಡ್ತಾರೆ. ಆ ಹಿಸ್ಟ್ರಿ ಟೀಚರ್ ಮಾತಾಡಬೇಕಾದ್ರೆ ಏನಂತಾರೆ ಅಂದರೆ, ಈ ಪಿಕ್ಚರ್ ನೋಡ್ಬಿಟ್ಟು ನನ್ನ ಕಣ್ಣು ತೆರೀತು. ಇತಿಹಾಸ ನಾನು ಅನಿವಾರ್ಯವಾಗಿ ಓದಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ, ಆದರೆ ಇದು ನಮ್ಮ ನಿಜವಾದ ಇತಿಹಾಸ ಅಂತ ಹೇಳ್ತಾರೆ. ಅದು ನನಗೆ ನೋವು ತಂತು. ಇದು ಯಾರೋ ಒಬ್ಬ ಆರ್ಡಿನರಿ ಸಿಟಿಸನ್ನು ಅಥವಾ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅಥವಾ BJP ಕಾರ್ಯಕರ್ತರು ಬೇರೆ ಯಾರನ್ನ ಹೇಳಿದ್ದಿದ್ರೆ ನನಗೆ ತೊಂದರೆ ಇರ್ತಾ ಇರಲಿಲ್ಲ. ಯಾಕಂದರೆ ಆ ವ್ಯಕ್ತಿ, ಆ ಶಿಕ್ಷಕಿ, she's got the power to influence 100 children, and those 100 children will talk to another 100 children. That is my problem. ನೀವು ಹೇಳ್ತಾ ವಾಟ್ಸಪ್ ಯೂನಿವರ್ಸಿಟಿಗೆ ಇರೋದಿಲ್ಲ, ನಾವು ಇಟ್ಸ್ ಕಮ್ ಆನ್ ಸಿಲ್ವರ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಆಗ್ಬಿಟ್ಟಿದೆ ಇವಾಗ. ಈಗ ಒಂದು ಒಳ್ಳೇದು ಏನಾಯ್ತು ಅಂದರೆ, ಇಂಥ ಪಿಕ್ಚರ್ಗಳೆಲ್ಲ ಓಡ್ತಾ ಇದೆ. ಮೊನ್ನೆ ಇನ್ನೊಂದು ಪಿಕ್ಚರ್ ಬಂತು, ಶತಕ್ ಅಂತ, RSS ಅವರ ಇತಿಹಾಸದ್ದು. ಅದು 100 ಕೋಟಿನೂ ದಾಟಿಲ್ಲ. ಯಾಕಂದರೆ ಅದಕ್ಕೆ ಇತಿಹಾಸ ಇಲ್ಲ. ಸೃಷ್ಟಿ ಮಾಡ್ಬೇಕಂದ್ರೂ ಏನಿಲ್ಲ. 10 ಕೆಲಸ ಏನಾದರೂ ಹೇಳ್ರಪ್ಪ ನಿಮ್ಮ 100 ವರ್ಷದ ಇತಿಹಾಸದಲ್ಲಿ ಅಂದರೆ, ಎಲ್ಲೋ ಕೇರಳನದು ಫ್ಲಡ್ಸ್ ಬಂತು, ವಯನಾಡಿನಲ್ಲಿ ಹೋಗಿ ನಾವು ಹಿಂಗೆ ಏನು ಕವಿತಾರೆ ಏನೇನೋ ಕೊಟ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ರೋಟ್ರಿ ಕ್ಲಬ್ ಅವರು ಮಾಡ್ತಾರೆ ಸ್ವಾಮಿ, ನೀವು ಮಾಡೋಕ್ಕೆ ಬೇಕಾದ್ರೆ. ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಮಾಡ್ತಾರೆ, ನೀವು ಮಾಡೋಕ್ಕೆ ಬೇಕಾದ್ರೆ. ಬಟ್ ನನಗೆ ಒಳ್ಳೇದೇನಾಯ್ತು ಅಂದರೆ, ಈ ನರೇಂದ್ರ ಮೋದಿ ಅವ್ರ ಮೇಲೂ ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಈ RSSದೊಂದು ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಸೊ ಇದನ್ನು, ಈ ಇತಿಹಾಸವನ್ನು ತಿರ್ಚೋದಾಗಿದೆ ಅಲ್ಲ, ನಾವು ಇಟ್ಸ್ ನೋ ಮೋರ್ ಅ ಹಾಬಿ, ಇಟ್ ಈಸ್ ನೌ ಅ ಕಂಪ್ಲೀಟ್ ಪ್ರೊಫೆಷನ್ ಬೈ ಇಟ್ ಸೆಲ್ಫ್, ವಿಚ್ ಈಸ್ ಬಿಕಮಿಂಗ್ ಅ 1000 crore ಬಿಸ್ನೆಸ್ ನಾವು. ನನ್ನ ಪ್ರಕಾರ